ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆ ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಚಾರ ಏನಂತ ಅಂದರೆ, ಪ್ರತಿಯೊಬ್ಬರೂ RGRSCL ಬಗ್ಗೆ ತಿಳಿಬೇಕು, ಕಲಿಬೇಕು. ಅದ್ರ ಬಗ್ಗೆ ಏನೇನು ಅದ್ರದ್ದು ಅಪ್ಲಿಕೇಶನ್ ಮೆಥಡ್ಸ್ ಇದೆ, ಯಾವ ಥರ ಹಾಕಬೇಕು ಅನ್ನೋದನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಿಂಪಲ್ಲಾಗಿ ನಿಮಗೆ ಗೊತ್ತಿರೋವಂಥದ್ದೇ, ಪ್ರತಿಯೊಬ್ಬರು ವಾಟ್ಸಪ್ ಯೂಸ್ ಮಾಡ್ತೀರಾ. ವಾಟ್ಸಪ್ಪಲ್ಲೇ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ವಾಟ್ಸಪ್ಪಲ್ಲೇ ನೀವು ಚಾಟ್ ಬಾಟ್ನ ಯೂಸ್ ಮಾಡಿಬಿಟ್ಟು ಆದಷ್ಟು ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ಅದರದ್ದು ನಾನು ಇವತ್ತು ತೋರಿಸ್ಕೊಡ್ತೀನಿ. ಬ್ಯೂಟಿಫುಲ್ ಆಗಿರೋಂಥ ನಂಬರು, ಭಾಳ ಈಸಿ ಆಗೈತೆ. 9739774666. ಈ ನಂಬರ್ನ ನಿಮ್ಮ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಜಸ್ಟ್ ಹಾಯ್ ಅಂತ ಪ್ರೆಸ್ ಮಾಡಿ ಸಾಕು. ಹಾಯ್ ಅಂತ ಟೈಪ್ ಮಾಡಿಬಿಟ್ಟು ಪ್ರೆಸ್ ಮಾಡಿ, ಪ್ರತಿಯೊಂದು ವಿಚಾರಗಳು ಬರುತ್ತೆ. ನಾನು ಇದನ್ನು ಪೂರ್ತಿ ಸಿಸ್ಟಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆರಾಮಾಗಿ ನೋಡ್ತಾ ಹೋಗಿ, ಕ್ಲೀನಾಗಿ ತಿಳ್ಕೊಳ್ಳಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಏನು ವಿಚಾರಗಳೈತೆ ಪ್ರತಿಯೊಂದು ಇದರಲ್ಲಿ ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ದು ಏನೇ ಬೇರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ನಂಗೆ ತಿಳಿಸಿ, ನಾನು ಅದರ ಪೂರ್ತಿ ವಿಚಾರ ನಿಮಗೆ ಹೇಳ್ತೀನಿ. ತಿರ್ಗಾ ನಂಬರ್ ಹೇಳ್ತೀನಿ, 9739774666. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ. ಬನ್ನಿ, ನಾನು ನಿಮಗೆ ಸಿಸ್ಟಮಲ್ಲಿ ತೋರಿಸ್ತೀನಿ. ನೋಡಿ, 97, ಈ ಕನ್ನಡಕ ನನಗೆ ಸ್ವಲ್ಪ ಹಿಂಸೆ ಕೊಡುತ್ತೆ, ಬೇರೆ ಚೇಂಜ್ ಮಾಡೋಣ. ಓಕೆ, ಅದು ಈಗ ನನಗೆ ಕರೆಕ್ಟು ನೋಡಿ. 9739774666 ಈ ನಂಬರು ವಾಟ್ಸಪ್ ನಂಬರು. ದಯವಿಟ್ಟು ಈ ನಂಬರ್ನ ಒಂದ್ಸತಿ ಟೈಪ್ ಮಾಡಿಬಿಟ್ಟು ನಿಮಗೆ ಪಕ್ಕದಲ್ಲಿ RGRSCL ಅಂತಲೇ ಬರುತ್ತೆ. ಅದಕ್ಕೆ ಜಸ್ಟ್ ನೀವು ಮಾಡಬೇಕಾಗಿರೋದು ಒಂದೇ, ಹಾಯ್ ಅಂತ ಕಳಿಸ್ಬೇಕು. ಏನೋ ಹಾಯ್ ಅಂತ ಒಂದು ಇದು ಮಾಡಿಬಿಟ್ಟು ಕಳಿಸಿದ್ರೆ ಸಾಕು. ನಾನಿಲ್ಲಿ ವೆಲ್ಕಮ್ ಟು RGRSCL ಅಂತ ಬಂದಿದೆ, ನಾನಿಲ್ಲಿ ಹಾಕಿದ್ದೀನಿ ನೋಡಿ. ವೆಲ್ಕಮ್ ಟು RGRSCL, ಪ್ಲೀಸ್ ಚೂಸ್ ದ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ನಾನು ಫಸ್ಟೇ ಹಾಯ್ ಅಂತ ಹಾಕಿದ್ದೆ, ಅದಕ್ಕೋಸ್ಕರ ಅಂತ ಬಂತು. ನಾನು ತಿರ್ಗಾ ನಾನು ಇಲ್ಲಿ ಹಾಯ್ ಅಂತ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. HI ಹಾಯ್ ಅಂತ ಹಾಕಿದ ತಕ್ಷಣ ನಿಮಗೆ ಡೈರೆಕ್ಟಾಗೆ ನೋಡಿ, ಇಲ್ಲಿ ಹಾಕಿದ್ದೀನಿ ನಾನು. ಹಾಕಿದ ತಕ್ಷಣ ಸೇಮ್ ಅದೇ ಥರನೇ ಬರುತ್ತೆ ನಿಮಗೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಅದನ್ನು ತೋರಿಸ್ತೀನಿ ನಾನು. ನೋಡಿ, ವೆಲ್ಕಮ್ ಟು RGRSCL, ಪ್ಲೀಸ್ ಚೂಸ್ ದ ಪ್ರಿಫರ್ಡ್ ಲ್ಯಾಂಗ್ವೇಜ್. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ದಯವಿಟ್ಟು ಸೆಲೆಕ್ಷನ್ ಮಾಡಿ ಅಂತ ಬರುತ್ತೆ. ಇಲ್ಲೊಂದು ನಿಮಗೆ ಪೂರ್ತಿ ಒಂದು ಚಿತ್ರಣ ಬರುತ್ತೆ. ಏನು ಅಂತ ನೋಡಿ, 1,00,000 ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆ, ಆಯಿತಾ. ಸೇಮ್ ಅದೇ ನಿಮಗೆ ನೀವು ನೋಡಿರ್ತೀರ ಸಹಜವಾಗಿ ಇದನ್ನು, ಅದು ನಿಮಗೆ ಬರುತ್ತೆ. ಓಕೆ, ಈಗ ನೀವು ಮಾಡಬೇಕಾಗಿರೋಂಥದ್ದು ಭಾಳ ಮುಖ್ಯವಾದಂಥದ್ದು, ಆಂಗ್ಲ ಭಾಷೆ ಬೇಕಾ ಇಲ್ಲ ನಮ್ಮ ಕನ್ನಡ ಬೇಕಾ, ಅದನ್ನು ನೀವು ಯಾವ ಥರ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟು ನಮ್ಮ ಕನ್ನಡನೇ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಕನ್ನಡದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏನಂತ ಕೇಳುತ್ತೆ ಇದು, ನಿಮಗೆ ಬೇಕಾದ ಮಾಹಿತಿಗಳ ಆಯ್ಕೆ ಮಾಡಿ RGSCL ಸೇವೆ. ಇಲ್ಲಿ ಮೆನು ಅಂತ ಇದೆ ನೋಡಿ, ಇದು ಸೇಮ್ ಆಂಗ್ಲ ಭಾಷೆಯಲ್ಲಿ ಮೆನು ಅಂತಲೇ ಬರುತ್ತೆ. ಇಲ್ಲಿ ಕನ್ನಡದಲ್ಲಿ ಮೆನು ಅಂತ ಹಾಕಿದ್ದಾರೆ. ಮೆನು ತೆರೆಯಿರಿ ಅಂತ ಅಂದರೆ ಓಪನ್ ಮಾಡಿ ಅಂತ. ಮೆನು ಓಪನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಥರನೂ ಇಲ್ಲಿ ಬರುತ್ತೆ. ಏನು, ಮೆನು ಓಪನ್ ಮಾಡಿದ ತಕ್ಷಣ ಯೋಜನೆಗಳ ಮಾಹಿತಿ, ಫಸ್ಟು ಯೋಜನೆ ವಿವರಗಳಿರುತ್ತೆ. ಇದು ಒಂದೊಂದೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅರ್ಜಿಯ ಸ್ಥಿತಿ ಸಹಜವಾಗಿ ನೀವು ಇಲ್ಲಿ ನೋಡೋಕ್ಕಾಗಲ್ಲ, ಇದನ್ನೇನೇ ಇದ್ರೂ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೇ ಹೋಗಿ ನೋಡಬೇಕು. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಏನು ಎತ್ತ ಅಂತ. ಸಬ್ಸಿಡಿಗಳು ಎಷ್ಟು ಬರುತ್ತೆ, ಎಷ್ಟೋ ಜನ ಕೇಳ್ತಾರೆ ಸರ್ ಸಬ್ಸಿಡಿ ಬರುತ್ತಾ ಇಲ್ವೋ ಏನು ಎತ್ತ ಅಂತ. ಅದು ಬರುತ್ತೆ. ಯಾವ ಥರ ಬರುತ್ತೆ, SC ST ನಲ್ಲಿ ಇರೋವಂಥವ್ರು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಅಕ್ಕ ತಂಗಿದಿರ ಅಣ್ಣ ತಮ್ಮದಿರಿಗೆ ಎಷ್ಟು ಬರುತ್ತೆ, ಮತ್ತು ಜನರಲ್ ಇನ್ನು ಮಿಕ್ಕಿದ ಎಲ್ಲ ಕ್ಯಾಸ್ಟನ್ನು ಜನರಲ್ ಅವ್ರಿಗೆ ಎಷ್ಟು ಬರುತ್ತೆ, ಅದರ ನೀವು ಮಾಹಿತಿ ಇಲ್ಲೇ ಪಡಿಬೋದು. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಏನಿದೆ ಅದನ್ನು ಬರುತ್ತೆ. ಸ್ವಲ್ಪ ಫ್ಯಾನ್ ಗಾಳಿ ಇದೆ ಅನಿಸುತ್ತೆ, ನಾನೊಂದು ಸ್ವಲ್ಪ ಅದನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರಿಮೋಟ್ ಅಲ್ಲಿದೆ, ನೋಡೋಣ ತಾಳಿ, ಅಲ್ಲಿ ಗಂಟ ಹೋಗೋಕ್ಕಾಗತ್ತೆ, ಒಂಚೂರು ದೂರ. ಸ್ವಲ್ಪ ಇದು ಈಗ ಸರಿ ಹೋಯ್ತು. ಸೊ ಅರ್ಜಿ ಸಲ್ಲಿಸುವ ಅರ್ಹತೆ ಮಾನದಂಡ, ಬೇಕಾಗಿರೋಂಥ ಬೆನಿಫಿಷರೀಸ್ ಯಾರು ಹಾಕ್ತಾರೆ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅದು ಮಾನದಂಡಗಳೇನು, ಯಾರು ಅರ್ಜಿ ಸಲ್ಲಿಸಬಹುದು, ಆಯಿತಾ, ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಒಂದೊಂದೇ ಹೇಳ್ತೀನಿ. ದಯವಿಟ್ಟು ಆತರ ಪಡೋಕ್ಕೆ ಹೋಗಬೇಡಿ. ನಾನು ಫಸ್ಟಿಂದ ಹೇಳೋಂಥದ್ದು ಒಂದೇ, ಡಿಜಿಟಲ್ ಭಾರತ್ ಸೇವಾ ಇದು ನಿಮಗೋಸ್ಕರ ಅಂತಲೇ ಮಾಡಿರೋಂಥದ್ದು. ನೀವು ಕಲಿಬೇಕು, ಬೇರೆಯವ್ರಿಗೆ ಕಲಿಸ್ಕೊಡ್ಬೇಕು, ನೀವು ತಿಳಿಬೇಕು, ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಅಂತಲೇ ಇದೊಂದು ನಾನು ಮಾಡ್ತಾ ಇರೋಂಥದ್ದು. ದಯವಿಟ್ಟು ತಾಳ್ಮೆಯಿಂದ ಇರಿ. ಡೈರೆಕ್ಟ್ ಪಾಯಿಂಟ್ ಅಂತಾನೆ ಹೋದರೆ ನೀವೇನು ಕಲಿಯೋಕ್ಕಾಗಲ್ಲ.
ಫಾಸ್ಟಾಗಿ ಹೋಗಬೇಡಿ ಪ್ಲೀಸ್. ಆರಾಮಾಗಿ ನೋಡಿ. ಏನೇ ಡೌಟ್ಸ್ ಇದ್ರೂ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಲೆಟಸ್ ಕಮ್ ಟು ದ ಪಾಯಿಂಟ್. ಸಬ್ಸಿಡಿ ಮಾಹಿತಿ ಗೊತ್ತಾಗುತ್ತೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವುದು ವಿಧಾನದಲ್ಲಿ ನೀವು ಅರ್ಜಿ ಮಾಡಬೇಕು, ಇದನ್ನು ನೀವು ಇಲ್ಲಿ ನೋಡೋಕ್ಕಾಗಲ್ಲ. ಅದು ಹಾಕಿದ ತಕ್ಷಣ ನಿಮಗೆ ಬೇಕಾಗಿರೋಂಥದ್ದು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು, ಪ್ರತಿಯೊಂದು ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಹಾಕಬೇಕಾಗತ್ತೆ. ಸ್ಥಳಗಳ ಮತ್ತು ಫ್ಲ್ಯಾಟ್ಗಳು ಎಲ್ಲೆಲ್ಲಿದೆ ಏನು ಎತ್ತ ಒಂದು ನಿರ್ದಿಷ್ಟವಾಗಿ ಇಷ್ಟು ಅಂತ ಕೊಡ್ತಾರೆ, ಅದನ್ನು ನೀವು ನೋಡ್ಬೋದು. ಫ್ಲ್ಯಾಟ್ಗಳು ಎಷ್ಟಿದೆ ಅನ್ನೋದನ್ನು ತೋರಿಸ್ತಾರೆ, ಪ್ಲಸ್ ಲೊಕೇಶನ್ ಎಲ್ಲಿದೆ ಅದನ್ನು ಬರುತ್ತೆ. ಈಸಿಯಾಗಿ ನೀವು ಇಲ್ಲೇ ನೋಡ್ಬೋದು. ಬಟ್ ನಾನು ಇದ್ರ ಮುಂಚೆನೂ ಹೇಳಿದೆ, ಫ್ಲ್ಯಾಟ್ಗಳು ಖಾಲಿ ಐತೆ ಅಂತ ಅಂದ್ಬಿಟ್ಟು ಆಮೇಲೆ ಸಾರ್ ಅಲ್ಲಿ ಐತೆ ನಮ್ಗೆ ತೋರಿಸ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಬೇರೆ ಕಾರಣ ಇದೆ. ಅದು ನೀವು ನನ್ನ ಲೈವ್ ಸೆಷನ್ನು ಶುಕ್ರವಾರ, ಶನಿವಾರ, ಭಾನುವಾರ 6 ಗಂಟೆಗೆ ಬಂದರೆ ನಾನು ಅದರದ್ದು ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ. ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಸಂಪರ್ಕ, ಯಾರಿಗೆ ಸಂಪರ್ಕ ಮಾಡಬೇಕು, ಅವ್ರ ಮಾಹಿತಿ ಏನು ಅಂದರೆ ತಾಲೂಕು ಲೆವೆಲಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ಯಾರಿಗೆ ನೀವು ಮಾಡಬೇಕು, ಅದು ಗ್ರೀವಿಯನ್ಸ್ ಅಂತ ಬರುತ್ತೆ. ಅಂತ ಅಂದರೆ ನೀವು ದೂರುಗಳನ್ನ ಸಲ್ಲಿಸೋದಕ್ಕೆ ಒಂದು ಪೇಜ್ ಬರುತ್ತೆ, ಆ ಪೇಜ್ ಥ್ರೂ ನೀವು ಹೋಗ್ಬೋದು. ಆಮೇಲೆ ವಿಚಾರಣೆಗಳು ಅಂತ ಅಂದರೆ ಇದು ಭಾಳ ಇಂಪಾರ್ಟೆಂಟು ನೋಡಿ. ವಿಚಾರಣೆ ಅಂತ ಅಂದರೆ ನಿಮ್ಮ ಹೆಸರು ಹಾಕಬೇಕಾಗತ್ತೆ. ದೆನ್ ಅದಾದ ನಂತರ ನಿಮ್ಗೇನು ತೊಂದರೆ ಇದೆ ಅದನ್ನು ಹಾಕ್ಬಿಟ್ಟು ನೀವು ಸೆಂಡ್ ಮಾಡಬೇಕಾಗತ್ತೆ. ನಿರ್ಗಮನ ಅಂದರೆ ಎಕ್ಸಿಟ್. ಈಗ ಒಂದೊಂದೇ ಹೋಗೋಣ ನಾವು. ಯೋಜನೆಯ ಮಾಹಿತಿ ಇದನ್ನು ಒತ್ತುಬಿಟ್ಟು ನೀವು ಕೆಳಗಡೆ ಇಲ್ಲಿ ರೈಟ್ ಬರ್ತಾ ಇದೆ, ಬಟ್ ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಅದನ್ನು ಟಿಕ್ ಮಾಡಿದ ತಕ್ಷಣವೇ ನೋಡಿ ಈ ಥರ ಬರುತ್ತೆ. ಆರ್ಥಿಕವಾಗಿ ನೋಡಿ, ಇದನ್ನು ನೋಡಿ. ಆರ್ಥಿಕವಾಗಿ ಇದನ್ನು ಸ್ವಲ್ಪ ಮೇಲ್ಗಡೆ ತೊಗೊತೀನಿ. ಲೆಟ್ ಅಸ್ ಕಮ್ ದಿಸ್ ವೇ. ಇದು ಸಾಕ ದೂರ ಹೊಂಟೋಯ್ತು ಅಲ್ವಾ? ಈಗ ಕರೆಕ್ಟಾಗೈತಾ? ಹಾಂ. ಆರ್ಥಿಕವಾಗಿ ಹಿಂದುಳಿದ ಬ್ಯಾಂಗ್ಳೂರು ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಬಾಡಿಗೆ ಮನೆ ಕೆಲಸದವರು, ಹೂವು ಮತ್ತು ತರಕಾರಿ ಮಾರುವವರು, ಹಾಲು ಮಾರುವವರು, ವಿತರಿಸುವವರು, ನ್ಯೂಸ್ ಪೇಪರ್ ವಿತರಿಸುವವರು, ಹಂಗೆ ಎಕ್ಸ್ಟ್ರಾ ದೋಬಿಯವರು, ಕ್ಷೌರಿಕರು, ಪಾದರಕ್ಷೆ ತಯಾರಿ ಅಂದರೆ ಪಾದರಕ್ಷೆ ಅಂತ ಅಂದರೆ ಅವರು ಕಾಬ್ಲರ್ಸ್. ಓಕೆ, ಚಪ್ಪಲಿ ಹೊಲಿಯವರು ಅಂತ ಹೇಳ್ತೀವಲ್ಲ ನಾವು, ಅವರು ಮತ್ತು ಎಲ್ಲರೂ. ಸೊ ಅವರೆಲ್ಲರೂ ಇದಕ್ಕೆ ಅರ್ಹರು. ಅವರು ಅಂತ ಅಂದರೆ ನಾನು ಇದನ್ನು ಕಾಮನಾಗಿ ಹೇಳ್ತೀನಿ ನಿಮಗೆ. ಯಾರ ಹತ್ರ ರೇಷನ್ ಕಾರ್ಡ್ ಇದೆ, BPL ರೇಷನ್ ಕಾರ್ಡ್, APL ರೇಷನ್, APL ಇಂದನೂ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಇದಕ್ಕೆ ಮೇನು ನಾನು ಇದ್ರ ಮುಂಚೆನೂ ನಾನು ಹೇಳಿದ್ದೀನಿ, ಅವ್ರಿಗೆ ರೇಷನ್ ಕಾರ್ಡ್ ಇರಬೇಕು. ಎರಡನೇದು ಅವ್ರ ಹತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಮೋರೋವರ್ ಅವರು ಬ್ಯಾಂಗ್ಳೂರಲ್ಲಿ ಮೋರ್ ದೆನ್ 5 years ವಾಸವಾಗಿರಬೇಕು. ಇದು ಭಾಳ ಇಂಪಾರ್ಟೆಂಟು. ಇದನ್ನು ನೀವು ಆರಾಮಾಗೆ ಓದ್ಕೊಳ್ಳಿ, ಇದು ಏನು ತೊಂದರೆ ಇಲ್ಲ. ತಿರ್ಗಾ ಮೆನು ಓದಿದಾಗ ಅರ್ಜಿಯ ಸ್ಥಿತಿ, ನಾನು ಇದ್ರ ಮುಂಚೆನೇ ಹೇಳಿದೆ, ಅರ್ಜಿಯ ಸ್ಥಿತಿ ನೀವು ಹೋಗಬೇಕು ಅಂತ ಅಂದಾಗ ಇಲ್ಲಿ ನೀವು ಅರ್ಜಿ ಸ್ಥಿತಿ ಅಂತ ಹಾಕಿದ ತಕ್ಷಣವೇ ನಿಮಗೆ ಡೈರೆಕ್ಟಾಗಿ ಆ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಓಕೆ, ಫಲಾನುಭವಿಗಳ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ, ಜಿಲ್ಲೆ ಆಯ್ಕೆ ಮಾಡಿ, ದೃಢೀಕರಣ ಮತ್ತು ಫಲಾನುಭವಿಗಳ ಸಂಖ್ಯೆ ಹಾಕಿ, ಆ ಸಂಖ್ಯೆ ಹಾಕ್ಬಿಟ್ಟು ಸ್ಥಿತಿ ವೀಕ್ಷಿಸಿ ಅಂತ ಬರುತ್ತೆ. ಮಾಮೂಲಿ ಇದು ನೀವು ವೆಬ್ಸೈಟ್, ನಾನು ಇದ್ರ ಮುಂಚೆನೂ ಹೇಳಿದೆ, ಈ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ನೀವು ವೆಬ್ಸೈಟ್ಗೆ ಹೋದರೆ ನೀವು ನಾರ್ಮಲಾಗೆ ಚೆಕ್ ಮಾಡ್ಕೋಬೋದು. ಇದು ತೋರಿಸ್ತೀನಿ ನೋಡಿ ವೆಬ್ಸೈಟು. ಇದು ಟ್ರಾನ್ಸ್ಲೇಟ್ ಬೇಡ, ಮಾಮೂಲಿ ಇದಕ್ಕೆ ಹಾಕ್ತೀನಿ ನಾನು. ಒಂದೊಂದು ಸತಿ ಈ ವೆಬ್ಸೈಟು ಭಾಳ ಹಿಂಸೆ ಕೊಡ್ತದೆ ಸ್ವಾಮಿ. ಹಾಂ, ಇವಾಗ ಬಂತು ನೋಡಿ ಸ್ವಾಮಿ. ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ನೋಡಿ, ಇಲ್ಲಿ ಅಪ್ಲಿಕೇಶನ್ನು, ಡೌನ್ಲೋಡ್ ಅಕ್ನಾಲೇಜ್ಮೆಂಟು, ಆಯಿತಾ? ಆಮೇಲೆ ಡೌನ್ಲೋಡ್ ಟೆಂಪ್ರವರಿ ರಿಜಿಸ್ಟ್ರೇಷನ್ ಪ್ರಾಸೆಸ್ಸು, ಇದೆಲ್ಲ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇಲ್ಲಿಗೆ ಡೈರೆಕ್ಟಾಗಿ ಬರೋಣ. ದೆನ್ RGRCL ಅದಾಯ್ತಾ? ತಿರ್ಗಾ ಮೆನುಗೆ ಹೋಗಿದ ನಂತರ ಅರ್ಹತೆ ಮಾನದಂಡಗಳು ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾಡಿ. ನೀವು ಮೊಬೈಲಲ್ಲೇ ಇದನ್ನು ಮಾಡ್ಬೋದು, ಮೊಬೈಲಲ್ಲೇ ನೋಡ್ಬೋದು ನೀವು. ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಅವ್ರ ಏನೇನು ಮಾನದಂಡ. ಅರ್ಹತೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ಮಿತಿಯಲ್ಲಿರಬೇಕು. ಯಾರೇ ಅರ್ಜಿದಾರರಾಗಿರಲಿ ಅವ್ರಿಗೆ 3 ಲಕ್ಷಕ್ಕೆ ಮಿತಿಯಾಗಿರಬೇಕು. ಅರ್ಜಿದಾರರ ಕನಿಷ್ಠ 5 ವರ್ಷಗಳಿಂದ ಬ್ಯಾಂಗ್ಳೂರು ನಗರದ ಜಿಲ್ಲೆಯಲ್ಲಿ ವಾಸವಿರುವ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ವ್ಯವಸ್ಥೆಗಳ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಾಸವಿ ದೃಢೀಕರಣ ಪತ್ರ ಅಲ್ಲಿ ಡೈರೆಕ್ಟಾಗಿ ಪಾಯಿಂಟಿಗೆ ಹೇಳ್ತೀನಿ.
5 ವರ್ಷದ್ದು ವಾಸವಿ ದೃಢೀಕರಣ ಪತ್ರ ಇರಬೇಕು. ವಾಸವಿ ರಹಿತ ಕುಟುಂಬ, ವಸತಿ ರಹಿತ ಕುಟುಂಬ, ಇದೊಂದು ಭಾಳ ಇಂಪಾರ್ಟೆಂಟು. ಈ ರಾಜ್ಯನೇ ಆಗಿರಲಿ ಬೇರೆ ರಾಜ್ಯನೇ ಆಗಿರಲಿ ಅವ್ರಿಗೆ ಮನೆ ಇರಬಾರ್ದು ಅವ್ರ ಹೆಸರಲ್ಲಿ. ಓಕೆ, ಆಧಾರ್ ಸಂಖ್ಯೆ ಕಡ್ಡಾಯವಾಗಿರಬೇಕು. ಅರ್ಜಿದಾರರ ಪಡಿತರ ಚೀಟಿ ಹೊಂದಿರಬೇಕು. ಓಕೆ, ಅಂದರೆ ವೋಟರ್ ID ಇರಬೇಕು. ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ, ಅದು ನಿಜ. ಸೊ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಭಾಳ ಇಂಪಾರ್ಟೆಂಟು. ನೋಡಿ ಇಲ್ಲೇ ಹಾಕಿದ್ದೀನಿ. ಜಾತಿ ಅಧಿಕೃತ ಮೀಸಲಾತಿ ಪಡೆಯಲು ಜಾತಿ ಪ್ರಮಾಣ ಪತ್ರ ಕಡ್ಡಾಯ. SC ST ಆಗಿದ್ದ ಪಕ್ಷದಲ್ಲಿ, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಗಿದ್ದ ಪಕ್ಷದಲ್ಲಿ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಭಾಳ ಕಡ್ಡಾಯ. ಸೊ ಅದನ್ನು ಮಾಡಿಸ್ಕೊಳ್ಳಿ. ಅಂತ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿದ್ದಲ್ಲಿ ಕಾರ್ಮಿಕ ಇಲಾಖೆ ನೋಂದಣಿ ಸಂಖ್ಯೆ ಇರಬೇಕು. ಐ ಡೋಂಟ್ ಥಿಂಕ್ ಸೊ, ಇದೇನು ಬೇಕಾಗಲ್ಲ. ಬಟ್ ಯಾಕಂದರೆ ಲೇಬರ್ ಡಿಪಾರ್ಟ್ಮೆಂಟದ್ದು ಇದಕ್ಕೂ ಅಷ್ಟು ಸಂಬಂಧ ಇಲ್ಲ ಅನ್ಸುತ್ತೆ ನನಗೆ. ಚುನಾವಣೆ ಆಯೋಗ ಗುರುತಿನ ಚೀಟಿ, ಅದೇ ವೋಟರ್ ID ಇರಬೇಕು. ಆಮೇಲೆ ದಿವ್ಯಾಂಗ ಚೇತನ ಆಗಿದ್ದರೆ ಅದರ ಪ್ರಮಾಣ ಪತ್ರ ಬೇಕು, ಆಯಿತಾ. ಆ್ಯಂಡ್ ಆಧಾರ್ ಸೀಡಿಂಗ್ ಆಗಿರುವಂಥ ಬ್ಯಾಂಕ್ ಖಾತೆ ಇರಬೇಕು. ಆಧಾರ್ಗೆ ಸೀಡ್ ಆಗಿರುವಂಥ ಬ್ಯಾಂಕ್ ಇರಬೇಕು. ಬಿಕಾಸ್ ನಾಳೆ ದಿವಸ ನೀವು ಹಾಕಿರುವಂಥ ಅಮೌಂಟ್ ನಮ್ಗೆ ಬೇಡ ಅಂತ ಅಂದಾಗ ನಿಮ್ಮ ಬ್ಯಾಂಕಿಗೆ ಅದು ವಾಪಸ್ ಬರುತ್ತೆ. ಯಾವ ಥರ ಏನು ಎತ್ತ ಅಂತ ಅದನ್ನು ಬೇರೆ ಸಂಚಿಕೆನಲ್ಲಿ ನಾನು ನಿಮಗೆ ಹೇಳ್ತೀನಿ, ಆಯಿತಾ. ಪ್ರತಿ ಕುಟುಂಬಕ್ಕೆ ಒಂದೇ ಒಂದು ಅರ್ಜಿ ಹಾಕೋಕ್ಕಾಗೋದು, ಅದು ಗ್ಯಾಪ್ನ ಇರಲಿ. ಅಂದರೆ ಒಂದು ರೇಷನ್ ಕಾರ್ಡ್ಗೆ ಒಂದೇ ಅಪ್ಲಿಕೇಶನ್ ಹಾಕೋಕ್ಕಾಗದು, ಆಯಿತಾ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 40%, ಅಲ್ಪಸಂಖ್ಯಾತರಿಗೆ 10%, ಇತರ ವರ್ಗಕ್ಕೆ 50% ಮೀಸಲಾತಿ. ಇದೇನೇನೋ ಜಾಸ್ತಿ ಮಾಡಿರೋಂಗೈತಿದು ಇರಲಿ. ಯೋಜನಾ ಒಟ್ಟು 2 ಮನೆಗಳನ್ನು ದಿವ್ಯಾಂಗ ಚೇತನರಿಗೆ. ಓಕೆ, ಒಟ್ಟು 10%. ಇದು ಭಾಳ ಬ್ಯೂಟಿಫುಲ್ಲಾಗಿ ಕೊಟ್ಟವ್ರೆ. ಇರಲಿ, ನಾನು ಇನ್ನೂ ಅದನ್ನು ಡೆಪ್ತಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ. ಅಗತ್ಯವಿರುವಂಥ ದಾಖಲೆ ನಾನು ತಿರ್ಗಾ ಹೇಳ್ತೀನಿ. ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಪುರಾವೆ. ವಿಳಾಸದ ಪುರಾವೆ ಅಂತ ಅಂದರೆ ಅದು ನೀವು ವಾಸವಿ ದೃಢೀಕರಣ ಪತ್ರ ನಾನು ಹೇಳಿದ್ನಲ್ಲ ಅದೇ ಥರ. ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಮೋಸ್ಟ್ ಪ್ರಾಬಬಲಿ ಅದು ಕೇಳಿಲ್ಲ ಅಪ್ಲಿಕೇಶನಲ್ಲಿ. ಇರಲಿ, ನೋಂದಣಿ ಮೊತ್ತ ಏನೂ ಇರೋದಿಲ್ಲ. ನೋಡಿ ಇಲ್ಲಿ ಬ್ಯಾಂಕಿಗೆ ನೀವು ಅದು ಆಗಿದ ತಕ್ಷಣವೇ 50,000 ಠೇವಣಿನ ಕಟ್ಟೋಕ್ಕೋಸ್ಕರ ರೆಡಿ ಮಾಡ್ಕೊಬೇಕು. ಓಕೆ, ನೋಡಿ ಇಲ್ಲಿ ಹಾಕಿದ್ದೀನಿ. ಪ್ರತಿ ಫಲಾನುಭವಿಯು ನಿಗಮದಿಂದ ತೆರೆಯಲಾದ ತಮ್ಮ ಬ್ಯಾಂಕ್ ಖಾತೆಗೆ ಪ್ರಾರಂಭಿಕ ಠೇವಣಿ 50,000 ಪಾವತಿಸಿ ನಂತರ ಇಚ್ಛೆಯ ಫ್ಲ್ಯಾಟ್ಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಿಕೊಳ್ಳಬಹುದು, ಆಯಿತಾ. ಸೊ 50,000 ನೀವು ಇದ್ರ ಮುಂಚೆನೂ ಹೇಳಿದ್ದೀನಿ, IDBI ಬ್ಯಾಂಕು ಗಾಂಧಿನಗರ ಬ್ರ್ಯಾಂಚಲ್ಲಿ ಹೋಗ್ಬಿಟ್ಟು ನೀವು ಅಮೌಂಟ್ನ ಕಟ್ಟಿದ ನಂತರನೇ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳೋಕ್ಕೆ ಆಗೋದು. ಅಂದರೆ ಮೀನ್ಸ್ ಫ್ಲ್ಯಾಟ್ಗಳನ್ನ ಸೆಲೆಕ್ಟ್ ಮಾಡೋಕ್ಕಾಗೋದು. ಓಕೆ, ಸಬ್ಸಿಡಿ ಮಾಹಿತಿ ಇದು ನೋಡಿ ಭಾಳ ಇಂಪಾರ್ಟೆಂಟು. ಇದಾದ ನಂತರ ನಾನು ಆಂಗ್ಲ ಭಾಷೆನಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ, ಆವಾಗ ನಿಮಗೆ ಅದು ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಸಹಾಯಧನ ರೂ 2 ಲಕ್ಷ. ಅಂದರೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ. ರಾಜ್ಯ ಸರ್ಕಾರದಿಂದ ನಿಮಗೆ 2 ಲಕ್ಷ ಕೊಡ್ತಾರೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಅವ್ರಿಗಿಂದ ಸಹಾಯಧನ ಅಂದರೆ ರಿಲೀಫ್ ಫಂಡ್ ಏನು ಬರುತ್ತೆ ಅವ್ರಿಗೆ, ಅದು 1,50,000 ಆಗಿರುತ್ತೆ. ಓಕೆ, ಸೊ ಟೋಟಲ್ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ 3,50,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಇತರ ವರ್ಗಗಳಿಗೆ ಅಂದ್ರೆ ಅದನ್ನು ಜನರಲ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅವ್ರಿಗೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಎಷ್ಟೆಷ್ಟು. ಕೇಂದ್ರ ಸರ್ಕಾರದಿಂದ 1 ಲಕ್ಷ, ಕೇಂದ್ರ ಅಂದರೆ ಸೆಂಟ್ರಲ್, ರಾಜ್ಯ ಅಂದರೆ ಸ್ಟೇಟ್. ಓಕೆ, ರಾಜ್ಯ ಸರ್ಕಾರದಿಂದ 1,20,000 ರೂಪಾಯಿ ಅವ್ರಿಗೆ ಸಬ್ಸಿಡಿ, ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರಿಗೆ 1,50,000, ಟೋಟಲ್ 2,70,000 ರೂಪಾಯಿ ಸಬ್ಸಿಡಿ ಜನರಲ್ಗೆ. ಸಿಂಪಲಾಗಿ ತಿಳ್ಕೊಳ್ಳಿ ಸಾಕು. ಓಕೆ, ಜೊತೆಗೆ ಬ್ಯಾಂಕ್ನಿಂದ ಪಡೆಯುವ ಸಾಲ, ಗೃಹ ಸಾಲ ಏನು ತಗೊತಾರೆ ಅದು ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, 3 to 5% ಏನಿರುತ್ತೆ ಅದು ಡಿಡಕ್ಷನ್ ಆಗುತ್ತೆ. 10 ವರ್ಷಗಳ ಅವಧಿ 3,000 ರೂಪಾಯಿ ಗೌರ್ಮೆಂಟಿಂದನೇ ಕೊಡ್ತಾರೆ. ಅದು ಯಾವ ಥರ ಬರೋವಂಥ ಸಂಚಿಕೆಯಲ್ಲಿ VIP ಸೆಕ್ಷನ್ಸಲ್ಲಿ ನಾನು ಹೇಳ್ತೀನಿ, ಅದೆಲ್ಲ ಕ್ಲೀನಾಗಿ ನೀವು ಲೈವ್ ಸೆಷನ್ಸ್ ನೋಡಿ. ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ದಯವಿಟ್ಟು ನನ್ನ ಲೈವ್ ಸೆಷನ್ಸ್ ನಾನು ಹಾಕ್ತೀನಿ. ಲೈವ್ ಸೆಷನ್ಸು ನಿಮಗೆ ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದೂ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಕಾರಣಾಂತರಗಳಿಂದ ಅಕಸ್ಮಾತ್ ನಾನು ಶುಕ್ರವಾರ, ಶನಿವಾರ, ಭಾನುವಾರ ಬರಲಿಲ್ಲ ಅಂದ್ರೂ ಅದರ ವಿಚಾರ ಇನ್ನೊಂದು ಬರೋವಂಥ ಸಂಚಿಕೆಯಲ್ಲಿ ನಾನು ಹಾಕ್ತೀನಿ. ಮತ್ತು ಸೋಮವಾರ ದಿವಸ VIP ಸೆಕ್ಷನ್ಸ್ಗೆ ಮಾತ್ರ ಕ್ವಶನ್ ಆನ್ಸರ್ಸ್ ಇರುತ್ತೆ. ಅದನ್ನು ನೀವು ಮೆಂಬರ್ಶಿಪ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ, ಏನು, ಎತ್ತ ಅಂತ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಸೊ ಇಲ್ಲಿಗೆ ಬರೋಣ.
ಇದಾದ ನಂತರ ಅಗತ್ಯವಿದ್ದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಗೃಹ ಸಾಲ ಮೇಳಗಳು, ಇದು ಬಿಡಿ, ಅದು ಬ್ಯಾಂಕ್ ಯಾವ ಬ್ಯಾಂಕ್ ಆದರೆ ಏನು, ಅದಕ್ಕೆ ಬೇಕಾಗಿರೋವಂಥದ್ದು ಇಸ್ಕೊತಾರೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇದು ಆನ್ಲೈನ್ ಥ್ರೂನೇ ನಿಮಗೆ ಗೊತ್ತಾಗೋವಂಥದ್ದು. ಡೈರೆಕ್ಟಾಗಿ ಅಲ್ಲಿಗೆ ನೀವು ವೆಬ್ಸೈಟ್ಗೆ ಹೋದ್ರೇ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಕ್ಲೀನಾಗಿ ಬರೋದಿಲ್ಲ. ಬೇಕಾಗಿರೋಂಥದ್ದು ಹೆಸರು, ಆಧಾರ್, ವಿಳಾಸ, ಆದಾಯ ಇತ್ಯಾದಿ ಅಂತ ಬಂದ್ಬಿಡುತ್ತೆ. ಏನಿಲ್ಲ, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ನಾನು ಕಾಮೆಂಟ್ಸಲ್ಲಿ ಹಾಕಿ ನಾನು ಅದನ್ನು ಹೇಳ್ತೀನಿ ನಾನು. ಓಕೆ. ಆಮೇಲೆ ಸ್ಥಳಗಳು ಮತ್ತು ಫ್ಲ್ಯಾಟ್ಗಳು, ಇದು ಎಲ್ಲರೂ ಕೇಳೋವಂಥ ಪ್ರಶ್ನೆ ಕಣಪ್ಪ. ಇದೊಂದು ಸ್ವಲ್ಪ ನೋಡ್ಕೊಳ್ರಿ ಎಲ್ಲರೂ. ಎಲ್ಲೆಲ್ಲಿ ಐತೆ, ಆಮೇಲೆ ಎಷ್ಟು ಖಾಲಿ ಇದೆ ಎಲ್ಲ ಇರುತ್ತೆ. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟಿದ್ದಾರೆ. ಬಟ್ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತ ಅಂದಾಗ ನನಗೆ ಕೇಳಿ, ನನಗೆ ಗೊತ್ತಿರೋಂಥದ್ದನ್ನು ನಾನು ಹೇಳ್ತೀನಿ. ಸ್ಥಳ ನೋಡಿ, ಇದರಲ್ಲಿ ಬಿದರಳ್ಳಿ, ಒಟ್ಟು ನಿವೇಶನಗಳು 2901. ಆಯಿತಾ. ಇದು ಡೈರೆಕ್ಟಾಗಿ ಇದನ್ನು ಒತ್ತಿದ್ರೆ ನಿಮಗೆ ಮ್ಯಾಪಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಇಲ್ಲಿ ಮ್ಯಾಪಿಗೆ ಕರ್ಕೊಂಡು ಹೋಗುತ್ತೆ. ಬಿದರಳ್ಳಿನಲ್ಲಿರೋಂಥ ಮ್ಯಾಪು ಏನು ಬ್ಯೂಟಿಫುಲ್ಲಾಗಿ ಲೈಟ್ ಕಿಟ್ ಎಲ್ಲ ಹಾಕಿ ಮಸ್ತ್ ರೆಡಿ ಮಾಡೋರು ನೋಡಿ. ಇದು ಫೋಟೋ ನೋಡಿ ಹೆಂಗೈತೆ ಬಿದರಳ್ಳಿದು. ಇದು ರೀಸೆಂಟಾಗಿ ತೆಗೆದಿರೋಂಥದ್ದು, ಮಾರ್ಚ್ 2023. ಬಟ್ ಇದು ಈ ಕಡೆಯಿಂದ ಗೋಡೆ ಇದೆ, ಆ ಗೋಡೆ ತೋರಿಸಿರೋದು. ಬಟ್ ಇನ್ನೂ ಅದರದ್ದು ಕ್ಲಿಯರೆನ್ಸ್ ಮತ್ತು ಇದನ್ನು ಕೊಟ್ಟಿಲ್ಲ. ಓಕೆ. ಇದು ರೆಡಿ ಆಗ್ತಾ ಇರೋಂಥದ್ದು. ಇದು ಬಿದರಳ್ಳಿನಲ್ಲಿರೋಂಥದ್ದು. ಓಕೆ. ಇದು ನೀವು ಡೈರೆಕ್ಟಾಗೆ ಆ ಜಾಗಕ್ಕೆ ಹೋಗ್ಬೋದು. ಇಲ್ಲಿ ನೀವು ಹೋಗೋಕ್ಕಿಂತ ಮುಂಚೆ ನೋಡಿ, ಅಲ್ಲೂ ಗೊತ್ತಾಗುತ್ತೆ. ನೀವು ಲೊಕೇಶನ್ ಹೆಂಗೆ ನೋಡೋದು ಅಂತ ಅಂದರೆ, ಇಲ್ಲಿ ಡೈರೆಕ್ಷನ್ ಅಂತ ಐತೆ. ಈ ಡೈರೆಕ್ಷನ್ನ ಒತ್ತಿದ ನಂತರ ನಿಮ್ಮ ಮನೆಯಿಂದ ಅಲ್ಲಿಗೆ ಹಾಕ್ಕೊಳ್ಳಿ. ನಾನು ಒಂದು ವಿಜಯನಗರದಿಂದ ಹಾಕ್ತೀನಿ ಅಂದ್ಕೊಳ್ಳಿ. ನೋಡಿ, ಇಲ್ಲಿಂದ ಎಲ್ಲಿ ಗಂಟ ಹೋಗಬೇಕು ಅಂತ ತೋರಿಸುತ್ತೆ. ಓಕೆ. ಇದು ಡೈರೆಕ್ಟಾಗೆ ನೀವು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನೋಡೋದಕ್ಕೆ ಆಯಿತು. ಓಕೆ. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಥಿಂಗ್. ಅದಾದಮೇಲೆ ಅಗ್ರಹಾರ ಪಾಳ್ಯ. ಅದೇ ಥರ ಇದನ್ನು ಓದಿದಾಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಗೊತ್ತಾಗುತ್ತೆ. ಅದೇ ಥರ ಆನೇಕಲ್ ಗ್ರಾಮಾಂತರ, ಬಿಳಿ ಜಾಜಿ, ಬೆತ್ತನಗೆರೆ, ಇದೆಲ್ಲದ್ರದ್ದು ವೀಡಿಯೋ ಹಾಕಿದ್ದೀನಿ. ಆರಾಮಾಗಿ ನೋಡಿ. ಅದಕ್ಕೂ ಪ್ಲೇ ಲಿಸ್ಟ್ ಮಾಡಿಕ್ಕಿದ್ದೀನಿ ನಾನು. ಪ್ಲೇ ಲಿಸ್ಟಲ್ಲಿ ನೀವು ಎಲ್ಲ ವೀಡಿಯೋಗಳ್ನೂ ಆರಾಮಾಗಿ ನೋಡ್ಬೋದು. ಆ ಪ್ಲೇ ಲಿಸ್ಟಲ್ಲಿ ನೋಡಿ, ನಾನು ಇಲ್ಲಿ ನಿಮಗೆ ನೋಡಿ RGRSL ನೋಡಿ, ಇಲ್ಲಿ ಐತಲ್ಲ ಹೌಸಿಂಗ್ ಗೈಡ್ ಅಂತಲೇ ಇದೆ. RGRSL ಹೌಸಿಂಗ್ ಗೈಡಲ್ಲಿ ಪೂರ್ತಿ ಪ್ಲೇ ಲಿಸ್ಟು ನಾನು ಇದರಲ್ಲಿ ಹಾಕಿಕ್ಕಿದ್ದೀನಿ. ನೀವು ಕ್ಲೀನಾಗೆ ಒಂದೊಂದೇ ನೋಡ್ಬೋದು. ಪ್ರತಿಯೊಂದು ಇದರಲ್ಲಿ ಎಲ್ಲ ಐತೆ. ಸ್ಟಾರ್ಟಿಂಗಿಂದ ಈಗಿರೋದು ಇವಾಗ ಗಂಟ 102 ವೀಡಿಯೋಸ್ ಇದೆ. ಯಾವ್ಯಾವ ಜಾಗ, ಯಾವುದು ಬೆತ್ತನಗೆರೆ, ಭೀಮನ ಕುಪ್ಪೆ ನೋಡಿ ಎಲ್ಲ ಇದೆ ಇದರಲ್ಲಿ. ಸೊ ಇದನ್ನು ನೀವು ನೋಡ್ಕೊಬೋದು. ಓಕೆ. ನೀವು ವಾಪಸ್ ಬರೋಣ ಇಲ್ಲಿಗೆ ಡೈರೆಕ್ಟಾಗೆ. ದೇವಗೆರೆ, ಆಮೇಲೆ ಗಾಣಿಗರಹಳ್ಳಿ ಇನ್ನೂ ಜಾಸ್ತಿ ಬೇಕಾ ನೋಡಿ. ಗುಳಿಮಂಗ್ಲ ಖಾಲಿ ಆಗೋಗಿದೆ. ದೊಡ್ಡನಾಗಮಂಗ್ಲ, ಗುಳಿಮಂಗ್ಲ ಎಲ್ಲ ಖಾಲಿ ಆಗೋಗಿದೆ ನೋಡಿ. ಲಭ್ಯವಿಲ್ಲ ಅಂತ ಬರುತ್ತೆ. ಕೆಂಚನಪುರ, ಆಮೇಲೆ ಕೆಂಚನಪುರ 2 ಇದೆ. ಅದು ಆ ಥರ ಬರುತ್ತೆ. ಅದು ಇನ್ನು ಅಲ್ಲಿ ಹೋದ್ಮೇಲೆ ಅದು ಎದೇನು ಎತ್ತ ಅಂತ ಕೇಳಬೇಕು ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲಾಂದರೆ ನನಗೆ ಮೇಲ್ ID-ಗೆ ಹಲೋ ರಾಹುಲ್ ಅಫಿಷಿಯಲ್ @gmail.comಗೆ ನನಗೊಂದು ಮೆಸೇಜ್ ಹಾಕಿ ನಮಸ್ತೆ ಅಂತ ನಾನು ಉತ್ತರಗಳನ್ನ ಕೊಡ್ತೀನಿ. ಓಕೆ. ಇಷ್ಟು ವಿಚಾರ. ಇದೇ ಥರ ಇವಾಗ ಇದನ್ನು ಕ್ಲೋಸ್ ಮಾಡಬೇಕು, ನನಗೆ ಆಂಗ್ಲ ಭಾಷೆನಲ್ಲಿ ಬೇಕು ಅಂದಾಗ ಇಲ್ಲಿ ಕೆಳಗಡೆ ನಿರ್ಗಮನ ಅಂತ ಇದೆ ನೋಡಿ. ಅದನ್ನು ಒತ್ತಿಬಿಟ್ಟು ಓಕೆ ಕೊಡಿ. ಅಲ್ಲಿಗೆ ನಿಮಗೆ ಅದು ಚಾಟು ಕ್ಲೋಸ್ ಆಗುತ್ತೆ. ಧನ್ಯವಾದಗಳು RGRSL ಸೇವೆಯನ್ನು ಬಳಸಿದ್ದಕ್ಕಾಗಿ. ಮತ್ತೆ ಸಹಾಯ ಬೇಕಿದ್ದಲ್ಲಿ ಅಂದರೆ ಬೇಕಾದರೆ ಹಾಯ್ ಅಂತೂ ಟೈಪ್ ಮಾಡಿ ಅಂತ. ಇವಾಗ ಏನು ಮಾಡಬೇಕು, ತಿರ್ಗಾ ನಾವು ಹಾಯ್ ಅಂತ ಒತ್ತಿದ್ರೆ ಅದು ತಿರ್ಗಾ ಯಾವ ಭಾಷೆ ಬೇಕು ಸ್ವಾಮಿ ಅಂತ ಕೇಳುತ್ತೆ. ಆಯ್ತೆ ನೋಡಿ, ಇಲ್ಲಿ ಒತ್ತಿದ ತಕ್ಷಣ ನಿಮಗೆ ಯಾವ ಭಾಷೆ ಬೇಕು ಅಂತ ಕೇಳುತ್ತೆ. ಸೇಮ್ ಅದೇ ಬರ್ತದೆ. ಇವಾಗ ನೀವು ಆಂಗ್ಲ ಭಾಷೆ ಹಾಕ್ಕೊಂಡ್ರೆ ನಿಮಗೆ ಆಂಗ್ಲ ಭಾಷೆನಲ್ಲಿರೋವಂಥದ್ದನ್ನು ಕ್ಲೀನಾಗಿ ತೋರಿಸುತ್ತೆ ನೋಡಿ. ವ್ಯೂ ಮೆನು ಹಾಕೊಂಡ್ಮೇಲೆ ನೋಡಿ, ಸ್ಕೀಮ್ ಇನ್ಫೋ ಏನೈತೆ, ಅಪ್ಲಿಕೇಶನ್ ಸ್ಟೇಟಸ್ಸು, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸಬ್ಸಿಡಿ ಇನ್ಫೋ, ಹೌ ಟು ಅಪ್ಲೈ ನೀವು ಅಲ್ಲೇ ಹೋಗಿ ನೋಡಬೇಕು. ಅದನ್ನ ಇಲ್ಲ ಗೊತ್ತಾಗಲಿಲ್ಲ ಅಂತ ಅಂದರೆ ನನ್ನ ಲೈವ್ ಸೆಷನ್ಗೆ ಬಂದು ಜಾಯ್ನ್ ಆಗಿ ಅದು ನಾನು ಹೇಳ್ಕೊಡ್ತೀನಿ. ಆಯಿತಾ. ಲೊಕೇಶನ್ ಆ್ಯಂಡ್ ಪ್ಲಾಟ್ಸು, ಕಾಂಟ್ಯಾಕ್ಟ್ ಇನ್ಫೋ, ಎನ್ಕ್ವೈರೀಸು. ಕಾಂಟ್ಯಾಕ್ಟ್ ಇನ್ಫೋ ನಿಮಗೆ ತೋರಿಸಿಲ್ಲ ಅಲ್ಲ, ಇಲ್ಲಿ ನೋಡಿ. ಇಲ್ಲಿ ಇದು ಒತ್ತಿಬಿಟ್ಟು ಹಿಂಗೆ ಹಾಕಿದಾಗ ನಿಮಗೆ ಏನಂತ ಬರುತ್ತೆ ಅಂದರೆ ಅಲ್ಲೇ ಹೋಗಿ ನೋಡಿ ಅಂತ ಬರುತ್ತೆ. ಬಟ್ ಗ್ರೀವಿಯನ್ಸ್ ಟ್ಯಾಬ್ಗೆ ಹೋಗಿ ನೋಡಿ ಅಂತ ಬರುತ್ತೆ. ಯೂಸ್ ಗ್ರೀವಿಯನ್ಸ್ ಟ್ಯಾಬ್ ಆನ್ ದ ಪೋರ್ಟಲ್. ಕಾಂಟ್ಯಾಕ್ಟ್ ಗ್ರಾಮ ಪಂಚಾಯಿತಿ, ತಾಲೂಕು, ಡಿಸ್ಟ್ರಿಕ್ಟ್ ಹೌಸ್ ಆಫೀಸ್. ಆಯಿತಾ. ಎಸ್ಕಲೇಟ್ ಸರ್ವಿಸಸ್, ಕಂಪ್ಲೇಂಟ್ ವಯ ಸಕಾಲ ಅದಿರಲಿ. ರೈಟ್ ಟು ಸರ್ವಿಸ್ ಅದು ಅಫಿಷಿಯಲ್ ಸೈಟಲ್ಲಿ ಹೋಗ್ಬಿಟ್ಟು ನೀವು ಗ್ರೀವಿಯನ್ಸ್ ಓದಿದಾಗ ಅಲ್ಲಿ ನಿಮಗೆ ಗ್ರಾಮ ಪಂಚಾಯತ್ಗೆ ಹಾಕ್ಬೇಕಾ, ತಾಲೂಕವ್ರಿಗೆ, ಇಲ್ಲಾಂದ್ರೆ ಡಿಸ್ಟ್ರಿಕ್ಟ್ ಆಫೀಸ್ಗೆ, ಹೌಸಿಂಗ್ ಆಫೀಸ್ಗೆ, ಎಲ್ಲಿಗೆ ನೀವು ಗ್ರೀವಿಯನ್ಸ್ ಹಾಕಬೇಕು ಅಂತ ಕೇಳಿದಾಗ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಅದರಲ್ಲೇ ಸಿಗುತ್ತೆ. ಓಕೆ. ಸೊ ಇದು ಭಾಳ ಸ್ವಲ್ಪ ಒಂದು ಮಟ್ಟಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿರೋಂಥದ್ದು.
ತಿರ್ಗಾ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ, 9739774666. ಈ ನಂಬರ್ ಹಾಕ್ಬಿಟ್ಟು ಹಾಯ್ ಅಂತ ಕಳಿಸಿದ್ರೆ ಸಾಕು, ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಹಿತಿ ಸಿಗುತ್ತೆ. ಗೊತ್ತಾಗಲಿಲ್ಲ ಅಂತ ಅಂದಾಗ ನನಗೆ ಡೈರೆಕ್ಟಾಗಿ ಇದರಲ್ಲಿ ಏನಂತಾರೆ ಅದಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಪ್ರತಿಯೊಬ್ಬರೂ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ಮಾಡ್ತಾರಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಪ್ರೋತ್ಸಾಹ ಕೊಡಿ. ಒಂದು ಸಣ್ಣದಾಗಿರೋಂಥ ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಆ ಲೈಕ್ ಬಟನ್ ಒತ್ತಿ. ಅದಾದಮೇಲೆ ಹೈಪ್ ಬಟನ್ ಅಂತ ಬರುತ್ತೆ, ಅದೊಂದು ಒತ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು, ಆಯಿತಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಈ ಗಂಟ ವಿಚಾರನ ತಿಳ್ಕೊಂಡ್ರೆ, ಪ್ರತಿಯೊಂದು ತಿಳ್ಕೊಂಡ್ಮೇಲೆ ನಾನು ಕೇಳ್ಕೊಳ್ಳೋದು ಒಂದೇ, ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಮೋರ್ ಓವರ್ ಇನ್ನೇನಾದರೂ ಪ್ರಶ್ನೆಗಳಿತ್ತು ಅಂತ ಅಂದರೆ ನನ್ನ ಮೇಲ್ ಐ ಡಿ ಇದೆ, ಹಲೋ ರಾಹುಲ್ ಅಫಿಷಿಯಲ್, HELLORAHULOFFICIAL ಅಫಿಷಿಯಲ್ @gmail.com. ಇದಕ್ಕೆ ನನಗೆ ಹಾಯ್, ನಮಸ್ತೆ, ನಮಸ್ಕಾರ ಒಂದು ಮೆಸೇಜ್ ಹಾಕಿ ಸಾಕು. ಪೂರ್ತಿ ಡೀಟೇಲ್ಸ್ ನಾನು ನಿಮಗೆ ಕಳಿಸ್ತೀನಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.